ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೆಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ನಿಮ್ಗೋಸ್ಕರ ಇರತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ತಮ್ನೇಲ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ ಅಂತ ಹೇಳಿ. ಎಸ್, ರಿಕನ್ಸಿಲೇಷನ್ ವಿಡಿಯೋ. ಸೊ ಗೈಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೇನು ಹೇಳಬೇಕು ಅನ್ಕೊಂಡಿದ್ದೀನಿ ಅಂದ್ರೆ, ನೋಡಿ, ರಿಕನ್ಸಿಲೇಷನ್ ಆಗತ್ತಾ ಆಗಲ್ವಾ ಅಂತ ತುಂಬಾ ಜನ ಮೆಸೇಜ್ ಮಾಡ್ತೀರಾ, ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ತೀರಾ, ಆ್ಯಂಡ್ ತುಂಬಾ ಜನ ಪರ್ಸನಲ್ ರೀಡಿಂಗ್ ಅಲ್ಲಿ ಕೇಳ್ತೀರಾ ಮ್ಯಾಮ್. ಲೈಕ್ ತುಂಬಾ ಜನಕ್ಕೆ ನಾನು ಹೇಳಿದ್ದೀನಿ ಕೂಡ, ಲೈಕ್ ಮ್ಯಾಮ್ ನಿಮ್ಮ ಪಾರ್ಟ್ನರ್ ಬರಲ್ಲ, ಅವರಿಂದ ನೀವು ಮೂವ್ ಆಗಬೇಕು ಅಂತ ತುಂಬಾ ಜನಕ್ಕೆ ನಾನು ಅದನ್ನು ಹೇಳಿರ್ತೀನಿ. ಬಿಕಾಸ್ ನಾನು ರೀಡಿಂಗ್ ಅಲ್ಲಿ ಯಾವುದು ಪಾಸಿಟಿವ್ ಆಗಿ ಬಂದಿಲ್ಲದೆ ಇರುವಾಗ ಐ ವಿಲ್ ಟೆಲ್ ದ ಕ್ಲೈಂಟ್ಸ್, ಆಲ್ ಮೈ ಕ್ಲೈಂಟ್ಸ್, ನನ್ನ ಹತ್ರ ಯಾರು ರೀಡಿಂಗ್ ತೊಗೊಂಡಿದ್ದಾರೆ ಅವರು ಗೊತ್ತಿರುತ್ತೆ ನಾನು ಯಾವ ಥರ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ನಾನು ಯಾರಿಗೂ ಕೂಡ ಸುಳ್ಳು ಭರವಸೆ ಆಗಿರಲಿ ಅಥವಾ ಯಾರಿಗೂ ಕೂಡ ನಾನು ಹರ್ಟ್ ಮಾಡೋದಾಗ್ಲಿ ನಾನು ಮಾಡಲ್ಲ. ಬಟ್ ತುಂಬ ಜನ ರಿಕನ್ಸಿಲೇಷನ್ ಆಗೋದಕ್ಕೆ ಯಾವುದಾದ್ರೂ ಸೊಲ್ಯೂಷನ್ ಕೊಡಿ ಆ ಥರ ತುಂಬ ಜನ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಕಮೆಂಟ್ಸಲ್ಲಿ ನೋಡುವಾಗ, ಮೆಸೇಜಸಲ್ಲಿ ನೋಡುವಾಗ, ದೇರ್ ಇಸ್ ಲಾಟ್ ಆಫ್ ಪೀಪಲ್ ಹೂ ಆರ್ ಬ್ರೋಕ್ಡ್ ಅಪ್. ಓಕೆನಾ? ಸೊ ಅವ್ರನ್ನ ನೀವು ಮತ್ತೆ ಬಯಸ್ತಾ ಇರ್ತೀರ. ಸೊ ನಿಮ್ಮ ಎಕ್ಸ್ಪರ್ಸನ್ನು ನಿಮ್ಮ ಲೈಫಲ್ಲಿ ಬರ್ತಾರೋ ಬರಲ್ವೋ ಅನ್ನೋದು ಬಯಸೋದು ದೊಡ್ಡದಲ್ಲ. ಬಟ್ ರಿಕನ್ಸಿಲೇಷನ್ ಏನಕ್ಕೆ ಒಂದು ವ್ಯಕ್ತಿಯ ಜೊತೆಗೆ ಆಗಬೇಕು, ರಿಕನ್ಸಿಲೇಷನ್ ಆದರೆ ಆ ಒಂದು ವ್ಯಕ್ತಿಯ ಜೊತೆಗೆ ಲೈಫ್ ಏನು ಬದಲಾಗತ್ತೆ, ಆ್ಯಂಡ್ ನಿಮಗೆ ನಂಬಿಕೆ ಇದೆಯಾ ಆ ಒಂದು ವ್ಯಕ್ತಿ ನಮ್ಮನ್ನ ಮತ್ತೆ ಅವ್ರನ್ನ ಲೈಫಲ್ಲಿ ಬಂದ ಮೇಲೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಇದೆಲ್ಲಾನು ಕೂಡ ಡಿಸೈಡ್ ಮಾಡಬೇಕಾಗತ್ತೆ ಗೈಸ್. ಒಬ್ಬರನ್ನ ನಾವು ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ತೀವಿ, ಒಂದು ಲವರ್ ಆಗಿ ನಾವು ಚೂಸ್ ಮಾಡ್ತೀವಿ ಅಂದಾಗ ವಿ ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. ಸೊ ಆ್ಯಂಡ್ ಇದಕ್ಕೆ ನಾನು ಈ ಒಂದು ವಿಡಿಯೋನ ತೊಗೊಂಡು ಬಂದಿನಿ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಜಸ್ಟ್ 2 minutes ನಾನು ಮಾತಾಡಬೇಕು. ಸೊ ಹಾಗಾಗಿ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನೋಡಿ, ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆ ಒಂದು ವ್ಯಕ್ತಿನ ಬಯಸೋದು ತಪ್ಪಲ್ಲ. ಅದು ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ, ನನ್ನ ಪ್ರೇಮಿ, ನನ್ನ ಲವರ್, ನನ್ನ ಹಸ್ಬೆಂಡ್, ನನ್ನ ವೈಫ್ ವಾಪಸ್ ಬರಬೇಕು ಅಂತ. ಬಟ್ ನಾನೇನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೋಗಿರೋಂಥ ವ್ಯಕ್ತಿನ ಬಲವಂತವಾಗಿ ಪಡ್ಕೊಳಕ್ಕೆ ಹೋಗ್ಬೇಡಿ. ಅದು ಯಾವತ್ತಿಗೂ ಮತ್ತೆ ಅದು ನಿಮ್ಮ ಕೈ ಬಿಟ್ಟೋಗುತ್ತೆ. ಅವರಾಗವರೇ ಹೊಲ್ದು ಬರ್ತಾ ಇದ್ದಾರೆ ನಿಮ್ಮನ್ನ ಆಸೆ ಪಟ್ಟು ಅಂತ ಅಂದರೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ರಿಕನ್ಸಿಲೇಷನ್. ಓಕೆ, ಸೊ ಇದು ನಾನು ಹೇಳಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ಓಕೆ, ಸೊ ನೀವು ಯಾವತ್ತೂ ಒಬ್ಬ ವ್ಯಕ್ತಿನ ಚೇಸ್ ಮಾಡಬಾರ್ದು, ಆ ಒಂದು ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡಬೇಕು. ಬಿಕಾಸ್ ನೀವು ತುಂಬ ವರ್ಷದಿಂದ ಒಂದು ವ್ಯಕ್ತಿನ ಬಯಸಿದ್ದೀರಾ, ಪ್ರೀತಿ ಮಾಡಿದ್ದೀರಾ, ಆ್ಯಂಡ್ ಅವ್ರಿಗೂ ಕೂಡ ನಿಮ್ಮ ಮೇಲೆ ಅದೇ ರೀತಿ ಫೀಲಿಂಗ್ಸ್, ಪ್ರೀತಿ ಇದ್ರೆ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ಯಾವಾಗಾದ್ರೂ ಒಂದಲ್ಲ ಒಂದು ದಿನ ವಾಪಸ್ ಬರ್ತಾರೆ. ದಿಸ್ ಇಸ್ ರಿಯಾಲಿಟಿ. ಓಕೆ, ನೀವು ಪ್ರೀತಿ ಮಾಡಿದ್ರೆ ನಿಜವಾಗ್ಲೂ ನೀವು ಅವ್ರಿಗೆ ಫೀಲಿಂಗ್ಸ್ ಕೊಟ್ಟಿದ್ದೀರಾ ಅಲ್ವಾ, ಅದೇ ರೀತಿ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಪ್ರೀತಿ ಇದ್ರೆ, ಲವ್ ಇದ್ರೆ, ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯು ಶುಡ್ ನೆವರ್ ಚೇಸ್ ಎನಿ ಒನ್ ಆ್ಯಂಡ್ ಯು ಶುಡ್ ನೆವರ್ ಎವರ್ ಬೆಗ್. ಸೊ ನಾವು ಯಾರನ್ನೂ ಚೇಸ್ ಮಾಡಬಾರ್ದು, ಮತ್ತೆ ಪ್ರೀತಿನ ಯಾವತ್ತಿಗೂ ಬೇಡಬಾರ್ದು, ಪ್ರೀತಿನ ಯಾವತ್ತಿಗೂ ಬೆಗ್ ಮಾಡಬಾರ್ದು. ಸೊ ಅದೇ ಬರಬೇಕು. ಸೊ ಆವಾಗ ಆ ಪ್ರೀತಿಯ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಆ ಒಂದು ವ್ಯಕ್ತಿ ಬೇಡ ಅಂತ ಅಂದ್ರೂ ಕೂಡ ನೀವು ಹೋಗಿ ಚೇಸ್ ಮಾಡ್ತಾ ಇದ್ರ ಅಂದಾಗ ನಿಮಗೆ ಅವರಿಂದ ಹರ್ಟ್ ಆಗುತ್ತೆ. ಬಿಟ್ರೆ ಇಲ್ಲಿ ನೀವೇನು ಪಡ್ಕೊಳ್ಳೋದಿಲ್ಲ. ಆ್ಯಂಡ್ ಅದಕ್ಕೆ ನಿಮ್ಮದೇ ಆದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಆ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ನೀವು ಅಲ್ಲಿ ಹೋಗ್ತಾ ಇದ್ರ ಅಂದಾಗ ನಿಮ್ಮನ್ನ ಅವ್ರು ತುಂಬ ಚೀಪಾಗಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವನು ನನ್ನ ಬಿಟ್ಟಿರಲ್ಲ, ಅವಾಗ ಇನ್ನೂ ನಿಮ್ಮನ್ನ ಆಟಾಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಲರ್ನ್ ಟು ಲೆಟ್ ಗೋ ದ ಥಿಂಗ್ಸ್. ಎಲ್ಲಾರನ್ನೂ ಬಿಟ್ಕೊಟ್ಟು ನೋಡಿ. ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಸ್ಟಿನಿಯಲ್ಲಿ ಅವರೇ ಇದ್ದಾರೆ, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಅವರೇ ಬರಬೇಕು. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಒಂದಿನ ಅವ್ರ ಜೊತೆಗೆ ಒಂದು ಋಣ ಅನುಬಂಧ ಇದೆ ಅಂದರೆ ಆ ಋಣ ನಿಮ್ಮನ್ನ ಯಾವತ್ತಿಗೂ ಒಟ್ಟಿಗೆ ಸೇರಿಸುತ್ತೆ. ಓಕೆ, ಸೊ ಎಲ್ಲರೂ ಕ್ಲಿಯರ್ ಆಗಿರಿ, ಲೆಟ್ ಗೋ ಆಗಿ, ಅಂದರೆ ಬಿಟ್ಕೊಟ್ಟು ನೋಡಿ, ಪ್ರೀತಿನ ಬಿಟ್ಕೊಟ್ಟು ನೋಡಿ. ಅದು ನಿಮ್ಮದೇ ಅಂತ ಇದ್ದಾಗ ಡೆಫಿನೆಟ್ಲಿ ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ತಗೊಳೋದಿಕ್ಕಾಗಲ್ಲ. ಓಕೆ, ಸೊ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಆ್ಯಂಡ್ ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಆ್ಯಂಡ್ ಯಾರಿಗೂ ಇಲ್ಲಿ ಹರ್ಟ್ ಮಾಡೋ ಉದ್ದೇಶ ಏನೂ ಇಲ್ಲ. ಬಿಕಾಸ್ ನನಗೆ ತುಂಬ ಜನ ಪಾಪ ಎಮೋಷ್ನಲ್ ಆಗ್ತಾರೆ, ಬೇಜಾರು ಮಾಡ್ಕೊಂಡು ಈ ಒಂದು ಲೈಕ್ ರಿಕನ್ಸಿಲೇಷನ್ ಆಗತ್ತಾ ಆಗಲ್ವಾ ಅನ್ನೋದು ತುಂಬ ಗೊಂದಲದಲ್ಲಿ ಇಟ್ಕೊಂಡು ಅಮೌಂಟ್ನ ಪೇ ಮಾಡಿ ಆ ಒಂದು ವ್ಯಕ್ತಿ ಬರಲ್ಲ ಅಂತ ಗೊತ್ತಾಗದಾಗ ತುಂಬ ಡಿಸಪಾಯಿಂಟ್ ಆಗಿ ಮ್ಯಾಮ್. ಆ್ಯಂಡ್ ಆ ಕಾನ್ವರ್ಸೇಷನ್ ಆದಮೇಲೂ ಕೂಡ ತುಂಬ ಜನ ನಾನು ನೋಡಿದ್ದೀನಿ ಮೆಸೇಜ್ ಮಾಡ್ತೀರಾ. ಸೊ ಯಾವುದಾದ್ರೂ ಒಂದು ಸ್ವಿಚ್ ವರ್ಡ್ ಹೇಳಿ, ರೆಮಿಡೀಸ್ ಹೇಳಿ, ಸೊಲ್ಯೂಷನ್ ಕೊಡಿ, ಅವ್ರು ನಂಗೆ ಬೇಕೇ ಬೇಕು ಅಟ್ ಎನಿ ಕಾಸ್ಟ್.
ತುಂಬ ಜನ ನೋಡಿದ್ದೀನಿ. ಬಟ್ ಅವರೆಲ್ಲರಿಗೂ ಈ ಒಂದು ವಿಡಿಯೋ ಮುಖಾಂತರ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನೇನು ಹೇಳಬೇಕು ಅಂದರೆ, ಡೆಸ್ಟಿನಿ, ಋಣಾನುಬಂಧ, ಯಾರ ಮೇಲೆ ಯಾವ ಒಂದು ವ್ಯಕ್ತಿಯ ಜೊತೆಗೆ ಇಷ್ಟಿಷ್ಟೇ ಅಂತ ಒಂದು ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಮೀರೋದ್ಮೇಲೆ ಯಾರೋ ಋಣದಲ್ಲೂ ಇರೋಕ್ಕಾಗಲ್ಲ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಸಂಬಂಧ ಆಗಿರಲಿ ಅದೆಲ್ಲನೂ ಋಣದಿಂದ ಸ್ಟಾರ್ಟ್ ಆಗುತ್ತೆ, ಡೆಸ್ಟಿನಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ, ಅವರೊಟ್ಟಿಗೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅಂಡ್ ಅವ್ರಿಗೋಸ್ಕರ ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಎಲ್ಲ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನಲ್ಲಿ ನೋಡೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ನಾನು ಒನ್ ಮೋರ್ ಟೈಮ್ ನಿಮಗೆ ಶಫಲ್ ಮಾಡ್ತೀನಿ ಬಿಕಾಸ್ ತುಂಬ ಕಾರ್ಡ್ಸು ಒಟ್ಟಿಗೆ ಬಿದ್ದೋಯ್ತು. ಸೊ ಹಾಗಾಗಿ ಐ ಆಮ್ ರಿಯಲಿ ಸಾರಿ. ಓಕೆ 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 ವಾವ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಸೋರ್ಡ್ಸ್, 4 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್, ಲವರ್ಸ್, ವಿಲ್ ಆಫ್ ಫಾರ್ಚ್ಯೂನ್ ಅಂಡ್ ಕ್ವೀನ್ ಆಫ್ ಸೋರ್ಡ್ಸ್. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದಿರಾ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ, ಅವ್ರ ಲೈಫಲ್ಲಿ ನಾವು ಮತ್ತೆ ಹೋಗ್ತೀವಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೆ ತುಂಬಾ ಸ್ಟ್ರಾಂಗ್ ಆಗಿ 2 ಕಾರ್ಡ್ ಬಂದಿದೆ, ದಟ್ ಈಸ್ ಲವರ್ಸ್ ಅಂಡ್ ವೀಲ್ ಆಫ್ ಫಾರ್ಚ್ಯೂನ್. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಋಣ ಇನ್ನೂ ಮುಗ್ದಿಲ್ಲ, ನಿಮ್ಮ ಲೈಫಲ್ಲಿ ಮತ್ತೆ ಅದು ವಾಪಸ್ ಬರುತ್ತೆ. ದೆರ್ ಈಸ್ ಅ ಡಿವೈನ್ ಟೈಮಿಂಗ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂದ್ರೆ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ಬೋದು. ಯಾವಾಗ ಡಿವೈನ್ ಟೈಮಿಂಗ್ ಬರುತ್ತೆ ಅಂದ್ರೆ ಇನ್ ದ ನಿಯರ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ, ಮೂವ್ ಆನ್ ಆಗ್ಬೋದಾ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಡೆಫಿನೆಟ್ಲಿ ವೆಯ್ಟ್ ಮಾಡ್ಬೋದು. ಸೊ ವೆಯ್ಟ್ ಮಾಡೋದ್ರಿಂದ ನೀವೇನೂ ಕೂಡ ಕಳ್ಕೊಳ್ಳೋದಿಲ್ಲ, ಇನ್ನೂ ಪಡ್ಕೊಳ್ತೀರಾ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಲವರ್ಸ್ ಇದೆ. ಸೊ ಲವರ್ಸ್ ನ ನೋಡಿದಾಗ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಯು ಬೋತ್ ಆರ್ ಇನ್ ಟ್ವಿನ್ ಫ್ಲೇಮ್ ಕನೆಕ್ಷನ್. ಸೊ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದು ಸಪರೇಟ್ ಆಗಿದ್ದೀರಾ. ಸೊ ಏನಕ್ಕೆ ಸಪರೇಟ್ ಆಗಿದ್ದೀರಾ ಅಂತಂದ್ರೆ ಮೇ ಬಿ ದಿಸ್ ಇಸ್ ಯೋರ್ ಕರ್ಮ. ಸೊ ಪಾಸ್ಟ್ ಲೈಫ್ ಅಲ್ಲಿ ಏನೋ ಒಂದು ಕರ್ಮ ಇದೆ, ಆ ಒಂದು ಕರ್ಮ ಈ ಒಂದು ಸಪರೇಷನ್ ಮುಖಾಂತರ ನೀವಿಬ್ರು ಅನುಭವಿಸ್ತಾ ಇದ್ರ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ ಬಿಟ್ರೆ, ಸೊ ಆ ಒಂದು ಕರ್ಮದ ಫೇಸ್ ನ ನೀವಿಬ್ರು ಅದನ್ನ ಕೊನೆವರೆಗೂ ಎಂಡ್ ಆಗತ್ತೆ ನಿಮ್ಮ ಲೈಫಲ್ಲಿ. ಕರ್ಮದ ಫೇಸ್ ಯಾವಾಗ ನಿಮ್ಮ ಲೈಫಲ್ಲಿ ಎಂಡ್ ಆಗತ್ತೆ ಆವಾಗ ನಿಮ್ಮ ಲೈಫಲ್ಲಿ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ಸಪರೇಷನ್ ಏನಕ್ಕಾಗಿದೆ, ನಿಮ್ಮಿಬ್ರ ಮಧ್ಯೆ ಏನೇ ಒಂದು ರೀಸನ್ ಇರಲಿ ಸಪರೇಷನ್ ಆಗಿರೋದಕ್ಕೆ, ಬಟ್ ಅದು ನಿಮ್ಮ ಕರ್ಮ. ಆ ಕರ್ಮನ ನೀವು ಅನುಭವಿಸ್ಬೇಕಾಗಿತ್ತು, ಅದು ಅನುಭವಿಸ್ತಾ ಇದ್ದೀರಾ. ಅಂಡ್ ಅದನ್ನ ನೀವು ಸಪರೇಟ್ ಆಗಿರುವಾಗ ನಿಮ್ಮ ಒಂದು ಮನಸ್ಸಲ್ಲಿ ಒಂದು ಪ್ರೀತಿ ಬಗ್ಗೆ, ಒಂದು ಸಂಬಂಧದ ಬಗ್ಗೆ ಕೆಲವೊಂದು ಪಾಠಗಳು ಕಲಿಬೇಕಾಗಿತ್ತು, ಅದನ್ನ ಕಲಿತಾ ಇದ್ದೀರಾ. ಅಂಡ್ ಈ ಒಂದು ವ್ಯಕ್ತಿಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರ ನೀವು. ಅಂಡ್ ಇನ್ ದ ಸೇಮ್ ವೇ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಲವ್. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಮಿಸ್ಸಿಂಗ್ ಎನರ್ಜಿ ಇರುತ್ತೆ, ಥಿಂಕಿಂಗ್ ಎನರ್ಜಿ ಇರುತ್ತೆ, ಅಂಡ್ ಅವರೇ ಬೇಕು ಅಂತ ನೀವು ತುಂಬಾ ಫೀಲ್ ಮಾಡ್ತೀರಾ. ಅಂಡ್ ಇದು ತುಂಬಾನೇ ಜೆನ್ಯೂನ್ ಆದಂತ ಲವ್, ತುಂಬಾ ಲಾಯಲ್ ಆಗಿದ್ದೀರಾ, ಆನೆಸ್ಟ್ ಆಗಿದ್ದೀರಾ ಒಬ್ರಿಗೊಬ್ರು. ಸೊ ನೀವು ದೂರ ಇದ್ದೀರಾ ಅಂತ ಹೇಳಿ ನಿಮ್ಮ ವ್ಯಕ್ತಿ ನಿಮ್ಗೇನ್ ಚೀಟಿಂಗ್ ಮಾಡ್ತಾ ಇಲ್ಲ, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಇಂದ ದೂರ ಇದ್ದೀರಾ ಅಂತ ಹೇಳಿ ನೀವು ನಿಮ್ಮ ಪಾರ್ಟ್ನರ್ಗೆ ಯಾವ್ದೇ ರೀತಿ ಚೀಟಿಂಗ್ ಮಾಡ್ತಾ ಇಲ್ಲ. ಒಬ್ರಿಗೊಬ್ರು
ದೂರ ಇದ್ರೂ ಕೂಡ ಈ ಒಂದು ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಈ ಒಂದು ಪ್ರೀತಿ ನನಗೆ ಬೇಕು, ತುಂಬಾ ಇಂಪಾರ್ಟೆಂಟ್, ಮುಖ್ಯ, ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು, ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಇದು ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ವೆರಿ ಬ್ಯೂಟಿಫುಲ್ ಎನರ್ಜೀಸ್. ಲವರ್ಸ್ ಇರೋದ್ರಿಂದ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ತುಂಬಾ ಪ್ರೀತಿ ಇದೆ, ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಫಿಸಿಕಲ್ ಇಂಟಿಮೆಸಿ ಎನರ್ಜಿ ಜಾಸ್ತಿ ಇದೆ, ಅಫೆಕ್ಷನ್ ಜಾಸ್ತಿ ಇದೆ, ಲವ್ ಜಾಸ್ತಿ ಇದೆ. ಅದರ ಜೊತೆಗೆ ನಿಮ್ಮ ಪ್ರೀತಿಗೆ ದಿರ್ ಈಸ್ ಅ ಯೂನಿವರ್ಸ್ ಗೈಡೆನ್ಸ್, ಯೂನಿವರ್ಸ್ ಪ್ರೊಟೆಕ್ಷನ್, ಏಂಜಲ್ ಬ್ಲೆಸ್ಸಿಂಗ್, ದೇವರ ಆಶೀರ್ವಾದ ಎಲ್ಲವೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಇದೆ. ಈ ಒಂದು ಪ್ರೀತಿ ಅಷ್ಟು ಸುಲಭವಾಗಿ ಎಂಡ್ ಆಗಿಲ್ಲ, ಎಂಡ್ ಆಗೋದು ಇಲ್ಲ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ. ಸೊ 6 ಆಫ್ ಸೋರ್ಸ್ ಇದೆ, ಕ್ವೀನ್ ಆಫ್ ಸೋರ್ಸ್ ಇದೆ. ಸೊ ಅವರ ಲೈಫ್ ಅಲ್ಲಿ ಅವರು ಸ್ಟ್ರಾಂಗ್ ಆಗಿ ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಒಂದು ಎನರ್ಜೀಸ್ ಇದೆ. ಈ ಒಂದು ಕನೆಕ್ಷನ್ ನ ಏನೇ ಆಗಿರ್ಲಿ ಗಿವ್ ಅಪ್ ಮಾಡಬಾರ್ದು ಅಂತ ನಿಮ್ಮ ಪಾರ್ಟ್ನರ್ ಎನರ್ಜಿ ಇದೆ ಅಂತ ಹೇಳ್ಬೋದು. 6 ಆಫ್ ಸೋರ್ಸ್ ಇದೆ. ಅವ್ರ ಲೈಫಲ್ಲಿ ಇರುವಂತ ಎಲ್ಲಾ ಕಾರ್ಮಿಕ್ ಸೈಕಲ್ ಆಗಿರ್ಬೋದು, ಕರ್ಮ ಆಗಿರ್ಬೋದು, ಅವ್ರ ಲೈಫಲ್ಲಿ ಅದು ಎಂಡ್ ಆಗ್ತಾ ಇದೆ, ಆ ಎಂಡ್ಗೆ ಅದು ಬರ್ತಾ ಇದೆ. ಅಂಡ್ ಅವ್ರ ಲೈಫಲ್ಲಿ ಇರೋ ಎಲ್ಲಾ ನೆಗೆಟಿವಿಟಿಗಳು ಆಚೆ ಹೋಗ್ತಾ ಇದೆ. ನಿಮ್ಮ ಲೈಫಲ್ಲಿ ಇರುವಂತ ಎಲ್ಲಾ ನೆಗೆಟಿವಿಟಿನೂ ಆಚೆ ಹೋಗ್ತಾ ಇದೆ. ಡೆಫಿನೆಟ್ಲಿ ರಿಕನ್ಸಿಲೇಷನ್ ವಿಲ್ ಹ್ಯಾಪನ್. ಅಂಡ್ 4 ಆಫ್ ಪೆಂಟಿಕಲ್ಸ್ ಇದೆ. ನಿಮ್ಮ ಪಾರ್ಟ್ನರ್ಗೆ ತುಂಬಾ ಈಗೋ, ಆಟಿಟ್ಯೂಡ್, ತುಂಬಾ ದರ್ಪ, ದುರಂಕಾರ, ಅಹಂಕಾರ ಎಲ್ಲವೂ ಕೂಡ ಇತ್ತು. ಅದೆಲ್ಲವೂ ಕೂಡ ಕಳಚಿ ಬೀಳ್ತಾ ಇದೆ. ಸೊ ಇದು ಒಂದು ಕನೆಕ್ಷನ್ ನನಗೆ ಬೇಕಾಗಿತ್ತು, ಅದು ನಿಮ್ಮ ಕನೆಕ್ಷನ್ ಅಲ್ಲಿ ಆಗ್ತಾ ಇದೆ. ಅಂಡ್ 4 ಆಫ್ ಕಪ್ಸ್ ಇದೆ. ತುಂಬಾ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿದ್ದಾರೆ ನಿಮ್ಮಿಂದ ದೂರ ಆಗಿರೋದಕ್ಕೆ, ದಟ್ ಇಸ್ ಫಾರ್ ಶೋರ್. ಸೊ ನಿಮ್ಮ ವ್ಯಕ್ತಿ ನೀವ್ ಅನ್ಕೊಂಡಂಗೇನೋ ಅವ್ರು ಖುಷಿಯಾಗಿಲ್ಲ ನಿಮ್ಮನ್ನ ಬಿಟ್ಟು ಹೋಗಿ, ಅವರು ಸಫರ್ ಮಾಡ್ತಾ ಇದ್ದಾರೆ. ಇನ್ ದ ಸೇಮ್ ವೇ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಬೇಕು, ನೀವೇ ಕಾಲ್ ಮಾಡಬೇಕು ಅಂತಲ್ಲ. ಬಟ್ ವಿಲ್ ಆಫ್ ಫಾರ್ಚೂನ್ ಇದೆ. ಇನ್ ದ ನಿಯರ್ ಫ್ಯೂಚರ್ 1-2 ಇಯರ್ಸ್ ಅಥವಾ 3 ಇಯರ್ಸ್ ಆದ್ಮೇಲೆ ಅಥವಾ ವಿತಿನ್ 1 ಇಯರ್ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ ಅಂತ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ತುಂಬಾ ಜನ ಯಾರು ವಿಡಿಯೋನ ನೋಡ್ತಾ ಇದ್ರ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವು ತುಂಬಾನೇ ಹೆಂಗಿದ್ದೀರಾ, ತುಂಬಾ ಚಿಕ್ಕ ಏಜ್ ಇದ್ದೀರಾ, ಲೈಕ್ 22, 23, 24 ಈ ತರ ಎನರ್ಜೀಸ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಗಿಂತ ಚಿಕ್ಕವರು ಇರ್ಬೋದು. ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ತುಂಬಾ ಎಂಗೇಜ್ ಇದೆರಾ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಸೈನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ರೋಸ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರಾ, ಸೊ ಇವಾಗ ನೋಡೋಣ. ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ ಲೈಫ್ ಅಲ್ಲಿ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಓಕೆ ಗೈಸ್, ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರಾ, 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, 6 ಆಫ್ ಕಪ್ಸ್ ಇದೆ, ಅಂಡ್ ವಿ ಹ್ಯಾವ್ ಜಡ್ಜ್ಮೆಂಟ್, ಮೂನ್ ಕಾರ್ಡ್, ಓಕೆ, 7 ಆಫ್ ಸೋರ್ಡ್ಸ್ ಅಂಡ್ ಏಸ್ ಆಫ್ ವ್ಯಾಂಡ್ಸ್. ಓಕೆ, ಐಲ್ ಕೀಪ್ ಇಟ್ ಹಿಯರ್. ಓಕೆ, ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರಾ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮಗೆ ಚೀಟಿಂಗ್ ಮಾಡಿದ್ದಾರೆ, ಬಿಟ್ರೇಯಲ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಈ ಒಂದು ವ್ಯಕ್ತಿ ಆಕ್ಚುಲಿ ನಾನೇನ್ ಹೇಳ್ಬೋದು, ಅವ್ರಿಗೆ ತುಂಬಾನೇ ರಿಗ್ರೆಟ್ ಅಂತೂ ಇದೆ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ಅಥವಾ ನಿಮಗೆ ಏನ್ ಮೋಸ ಮಾಡಿದ್ದಾರೆ, ನಿಮಗೇನ್ ಅವಮಾನ ಮಾಡಿದ್ದಾರೆ, ನಿಮಗೇನ್ ಪೇನ್ ಮಾಡಿದ್ದಾರೆ, ಅದಕ್ಕೆ ಅರ್ಟ್ ಏನ್ ಮಾಡಿದ್ದಾರೆ, ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ. ದಿಸ್ ಇಸ್ ಫಾರ್ ಶೋರ್. ಓಕೆ, ಅಂಡ್ ಈ ಒಂದು ವ್ಯಕ್ತಿನ ನೀವೇನ್ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿಯಲ್ಲಿ ಇನ್ನೂ ಬದಲಾವಣೆ ಆಗಬೇಕಾಗಿದೆ, ಅದು ಇನ್ನೂ ಬದಲಾವಣೆ ಆಗಿಲ್ಲ. ಅವ್ರಿಗೆ ಡೆಫಿನೆಟ್ಲಿ ಪಶ್ಚಾತ್ತಾಪ ಅಂತೂ ಇದೆ. ನಿಮ್ಮನ್ನ ಈ ತರ ಹೀಯಾಳಿಸಬಾರ್ದಾಗಿತ್ತು, ಅವಮಾನ ಮಾಡಬಾರ್ದಾಗಿತ್ತು, ಮೋಸ ಮಾಡಬಾರ್ದಾಗಿತ್ತು ಅನ್ನೋದು ಎಲ್ಲಾನು ಕೂಡ ಅವ್ರಿಗೆ ರಿಗ್ರೆಟ್ ಇದೆ. ಕರ್ಮವನ್ನ ಅವರು ಡೆಫಿನೆಟ್ಲಿ ಅನುಭವಿಸ್ತಾ ಇದ್ದಾರೆ. ಬಟ್ ಅವರ ಒಂದು ಕೆಲವೊಂದು ಗುಣಗಳಾಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಅದು ಇನ್ನೂ ಬದಲಾವಣೆ ಆಗಿಲ್ಲ. ಬಿಕಾಸ್ ನಂಗೆ ಮೂನ್ ಎನರ್ಜಿ ಇದೆ. ಅವ್ರು ಇನ್ನೂ ಕೂಡ ಟಾಕ್ಸಿಕ್ ಅಲ್ಲೇ ಇದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಟಾಕ್ಸಿಕ್ ಇನ್ ಯುವರ್ ಲೈಫ್. ಅಂದ್ರೆ ನೀವು ಅವರಿಂದ ಏನೇನೆಲ್ಲ ಅನುಭವಿಸಿದಿರಾ ಅದನ್ನ ನಿಮಗ್ ಗೊತ್ತಿದೆ. ನೀವು ಅವರಿಂದ ಏನೆಲ್ಲ ಪೇನ್ ಅನುಭವಿಸಿದಿರಾ, ಅವ್ರು ನಿಮ್ಗೆ ಏನೆಲ್ಲ ಮೋಸ ಮಾಡಿದಾರೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಗೊತ್ತಿದ್ರೂ ಕೂಡ ಈ ಒಂದು ವ್ಯಕ್ತಿನ ನೀವು ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಆ ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ವರ್ಕ್ ಆಗ್ತಾ ಇದೆ. ಅದು ವರ್ಕ್ ಆಗ್ತಾ ಇಲ್ಲ ಅಂತಾನು ನಾನು ಹೇಳ್ತಾ ಇಲ್ಲ. ಬಟ್ ಆ ಒಂದು ವ್ಯಕ್ತಿ ಇನ್ನೂ ಅವರ ಲೈಫ್ ಅಲ್ಲಿ ಬದಲಾಗಬೇಕಾಗಿದೆ. ಇನ್ನೂ ಅವರು ಬದಲಾಗಿಲ್ಲ, ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಅನ್ನೋ ಮಾತ್ರಕ್ಕೆ ನಿಮ್ಮ ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲೂ ಬದಲಾವಣೆ
ಆಗಬೇಕು. ಬಟ್ ಇವರು ಇನ್ನೂ ಬದಲಾವಣೆ ಆಗಿಲ್ಲ. ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ಅಷ್ಟೇ ನಿಮ್ಮ ಮೇಲೆ ಅಸಮಾಧಾನ ಇದೆ, ನೆಗೆಟಿವಿಟಿ ಇದೆ. ಬಿಕಾಸ್ ಆಫ್ ಮೂನ್ ಎನರ್ಜಿ ನನಗೇನು ರೆಪ್ರೆಸೆಂಟ್ ಆಗ್ತಿದೆ ಅಂದರೆ ಅವ್ರು ಇನ್ನೂ ಬದಲಾಗಿಲ್ಲ. ಅವ್ರಿನ್ನೂ ಬದಲಾಗಬೇಕು, ತುಂಬ ಬದಲಾಗಬೇಕಾಗಿದೆ. ಬಟ್ ಆ ಒಂದು ಬದಲಾವಣೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ಬೇಕು. ಬಿಕಾಸ್ ನೀವೇನಾದ್ರೂ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಅದೆಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಆಸೆ ಇಟ್ಕೊಂಡಿದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂದ್ರೆ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಬಿಕಾಸ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ರಿಕನ್ಸಿಲ್ ವಿತ್ ಯೋರ್ ಪಾರ್ಟ್ನರ್. ಈ ಒಂದು ವ್ಯಕ್ತಿ ಜೊತೆಗೆ ನೀವು ಸೇರೋದು ಇದು ಸರಿಯಾದ ಸಮಯ ಅಲ್ಲ. ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ರಿಕನ್ಸಿಲೇಷನ್ ಆದ್ರೂ ಕೂಡ ಮತ್ತೆ ನಿಮ್ಮಿಬ್ರ ಮಧ್ಯೆ ಜಗಳ ಆಗತ್ತೆ, ಆರ್ಗ್ಯುಮೆಂಟ್ ಆಗತ್ತೆ, ಮತ್ತೆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ಈ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್ ಈ ಒಂದು ವ್ಯಕ್ತಿಗೆ ನೀವು ಇನ್ನೂ ಟೈಮ್ ಕೊಡಬೇಕು. ಆ್ಯಂಡ್ ಇನ್ನೂ ಆ ಒಂದು ವ್ಯಕ್ತಿ ನೋಡಿ ಮೂನ್ ಎನರ್ಜಿಯಲ್ಲೇ ಇದ್ದಾರೆ. ಅವ್ರು ಇನ್ನೂ ಕೆಲವೊಂದು ವಿಚಾರದಲ್ಲಿ ಬದಲಾವಣೆ ಆಗಿಲ್ಲ. ಟಾಕ್ಸಿಕ್, ಐ ಥಿಂಕ್ ಈ ಒಂದು ಕನೆಕ್ಷನ್ ಟಾಕ್ಸಿಕ್ ಆಗಿತ್ತು. ಈ ಒಂದು ವ್ಯಕ್ತಿ ತುಂಬಾನೇ ನಿಮಗೆ ಡ್ಯುಯಲ್ ಪರ್ಸನಾಲಿಟಿ ಇದ್ದಾರೆ. ಒಳಗೊಂದು ಹೊರಗೊಂದು ಮಾತಾಡುವಂತ ವ್ಯಕ್ತಿ, ತುಂಬಾ ಅಂದ್ರೆ ಅನುಮಾನ ಪಡುವಂತ ವ್ಯಕ್ತಿ. ಈ ತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆಗತ್ತಾ ಅಂದ್ರೆ ಏಸ್ ಆಫ್ ವ್ಯಾಂಡ್ಸ್ ಇದೆ. ಡೆಫಿನೆಟ್ಲಿ ರೀಬರ್ತ್ ಅಂತೂ ಈ ಒಂದು ಕನೆಕ್ಷನ್ ಅಲ್ಲಿ ಆಗತ್ತೆ. ಬಟ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ವಿಲ್ ನಾಟ್ ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್. ಇದು ಅಂತೂ ಪಕ್ಕ ಇಂಟೆನ್ಷನಲ್ ಬರ್ತಾ ಇದೆ. ಬಿಕಾಸ್ ಮೂನ್ ಎನರ್ಜಿ ಇದೆ, 7 ಆಫ್ ಸೋರ್ಸ್ ಎನರ್ಜಿ ಇದೆ, 2 ಆಫ್ ವ್ಯಾಂಡ್ಸ್ ಎನರ್ಜಿ ಇದೆ. ಈ ಓವರ್ ಆಲ್ ಎನರ್ಜೀಸ್ ನ ನೋಡಿದಾಗ ಈ ಒಂದು ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಮತ್ತೆ ಬಿಟ್ಟು ಹೋಗ್ತಾರೆ. ಮತ್ತೆ ಅವ್ರೇನ್ ನಿಮ್ಮ ಲೈಫಲ್ಲಿ ತಪ್ಪುಗಳು ಮಾಡಿದ್ರು ಅದು ಮತ್ತೆ ನಿಮ್ಗೆ ರಿಪೀಟ್ ಮೂಡ್ ಅಲ್ಲಿ ಸಿಗತ್ತೆ. ಅವರಿಂದ ಮತ್ತೆ ನೀವು ಹರ್ಟ್ ಆಗ್ತೀರಾ, ಬೇಜಾರಾಗ್ತೀರಾ, ಪೇನ್ ಆಗ್ತೀರಾ. ಮತ್ತೆ ಒಂದು ವ್ಯಕ್ತಿ ನಿಮ್ಗೆ ಬಿಟ್ರೇಲ್ ಮಾಡ್ತಾರೆ, ಮೋಸ ಮಾಡ್ತಾರೆ. ಇದ್ರಿಂದ ಈ ಒಂದು ವ್ಯಕ್ತಿ ಬದಲಾವಣೆ ಆದ್ರೂ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿ ಮಾಡಲ್ಲ. ಬಿಕಾಸ್ ಅವರ ಒಂದು ಗುಣನೇ ಇರೋದೇ ಹಾಗೆ. ಓಕೆ, ಸೊ ಇದು ನನ್ನ ಎನರ್ಜೀಸ್ ಬರ್ತಾ ಇದೆ. ಬಟ್ ಈ ಒಂದು ಮೊಮೆಂಟ್ ಅಲ್ಲಿ ಮಿಸ್ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ, ತಪ್ಪುಗಳನ್ನ ಎಲ್ಲಿ ತಿದ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ ಅಂತಲ್ಲ, ಬಟ್ ಈ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬಂದ್ರೂ ಕೂಡ ಅದು ಮತ್ತೆ ಸಪ್ರೇಟ್ ಆಗುತ್ತೆ. ಅಂಡ್ ಅದಕ್ಕಿಂತ ಮಿಗಿಲಾದದ್ದು ನಿಮ್ಮ ಲೈಫು ಚೆನ್ನಾಗಿರೋಲ್ಲ, ಬ್ಯೂಟಿಫುಲ್ ಆಗಿಲ್ಲ. ದಿಸ್ ಪರ್ಸನ್ ವಿಲ್ ನಾಟ್ ಮೇಕ್ ಯು ಲೈಫ್ ಬ್ಯೂಟಿಫುಲ್. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯಾಕಂತಂದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ. ನಂಗೆ ಒಂದು ವ್ಯಕ್ತಿ ಜೊತೆ ರಿಕನ್ಸಿಲೇಷನ್ ಆಗುತ್ತೆ ಅಂತ ಬರ್ತಾ ಇದೆ, ಬದಲಾಗಬಹುದು ಅಂತೂ ಬರ್ತಾ ಇದೆ. ಬಟ್ ಬದಲಾಗಿ ಅವ್ರು ನಿಮ್ಗೆ ಏನಾದ್ರು ಒಂದು ಚಾನ್ಸ್ ಕೊಟ್ರೆ ಮತ್ತೆ ಅವರು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ತಾರೆ, ಮತ್ತೆ ಅವರು ನಿಮಗೆ ಮಾಡಿದ್ದನೇ ಮಾಡ್ತಾರೆ ಅನ್ನೋದು ಸೈಕಲ್ ನನ್ಗಿಲ್ಲಿ ರಿಪೀಟ್ ಆಗತ್ತೆ ಅನ್ನೋದು ನಂಗೆ ಇಂಟೆನ್ಷನ್ ಬರ್ತಾ ಇದೆ. ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳಿ. ಈ ಒಂದು ವ್ಯಕ್ತಿನ ಮರೆಯಕ್ಕಾಗಲ್ಲ ಅಂತ ಅಂದ್ರೆ ಟ್ರೈ ಟು ಫರ್ಗೆಟ್. ಓಕೆ, ಯಾಕಂತಂದ್ರೆ ಇರೋದು ಒಂದೇ ಜೀವನ. ಆ ಒಂದು ಜೀವನನ ನಾವು ತುಂಬಾ ಚೆನ್ನಾಗಿ ಲೈಫ್ನ ಲೀಡ್ ಮಾಡಿಲ್ಲ ಅಂದ್ರೆ ನಮ್ಮ ಲೈಫಲ್ಲಿ ಇದ್ದಿದ್ದು ನಾವು ಸತ್ತಾಗೆ, ಬದುಕಿದ್ದು ಸತ್ತಾಗೆ ಅನ್ನೋ ರೀತಿನಲ್ಲಿ ನಿಮ್ಮ ಜೀವನ ಆಗಬಾರ್ದು. ಸೊ ಹಾಗಾಗಿ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳಿ. ಬಟ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತಾನೆ ಬರ್ತಾ ಇದೆ. ಬಂದ್ರೂ ಕೂಡ ಅವ್ರನ್ನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ಒಂದು ಪ್ರೀತಿನ ಕಳ್ಕೊಳ್ತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್.